ದೇವರನಾಡು ಕೇರಳದಲ್ಲಿ ಗುಡ್ಡ ಕುಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ 280ಕ್ಕೂ ಅಧಿಕ ಮಂದಿ ಪ್ರಾಣವನ್ನು ಕಳ್ಕೊಂಡಿರುವಂಥದ್ದು. ಅದೇ ರೀತಿಯಾಗಿ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ತ್ರಿಯಂಬಕಪುರದಲ್ಲೂ ಕೂಡ ಒಬ್ಬರು ವ್ಯಕ್ತಿ ಈಗ ಸೇಫ್ ಆಗಿ ತಮ್ಮ ಮನೆಯ ವಾಪಸ್ಸು ಬಂದು ತಲುಪಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ತಾವೀಗ ನೋಡ್ತಾ ಇರ್ಬೋದು, ನಾನೀಗ ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಏನು ತ್ರಿಯಂಬಕಪುರದಲ್ಲಿರುವಂತಹ ಸ್ವಾಮಿ ಶೆಟ್ಟಿ ಅವರ ನಿವಾಸದ ಮುಂದೆ ಇರುವಂಥದ್ದು. ಇದೇ ಸ್ವಾಮಿ ಶೆಟ್ಟಿ ಅವರ ನಿವಾಸ. ಏನು ಭೂಕುಸಿತ ಸಂಭವಿಸಿತು ಚೂರಲ್ಮಲದಲ್ಲಿ, ಆ ಚೂರಲ್ಮಲದಲ್ಲಿ ನಡೆದಂತಹ ಭೀಕರ ಗುಡ್ಡ ಕುಸಿತದಲ್ಲಿ ಇವರ ಕುಟುಂಬ ಕೂಡ ಸಿಲುಕಿತ್ತು. ಅದೃಷ್ಟವಶಾತ್ ಇವರ ಪ್ರಾಣಹಾನಿ ಆಗದೆ ಸೇಫ್ ಆಗಿ ಹಿಂದಿರುಗಿರುವಂಥದ್ದು. ಈಗ ತಾವು ನೋಡ್ತಾ ಇರ್ಬೋದು, ಅವರ ಕುಟುಂಬಸ್ಥರು ಕೂಡ ಅವ್ರನ್ನ ಸಂತೈಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಮ್ಮ ತಂದೆ ವಾಪಸ್ಸು ಬದುಕಿ ಉಳಿತಾರೋ ಇಲ್ಲ ಅಂತ ಹೇಳಿ ಅನುಮಾನವಿತ್ತು. ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣ ಅಪಾಯ ಸಂಭವಿಸದೆ ಈಗ ಸೇಫ್ ಆಗಿ ಬಂದು ತಮ್ಮ ಮನೆಯನ್ನು ನಿವಾಸವನ್ನು ಸೇರಿದ್ದಾರೆ. ಅವ್ರ ಕುಟುಂಬಸ್ಥರು ಕೂಡ ಅವರಿಗೆ ಸಮಾಧಾನ ಹೇಳ್ತಿರುವಂಥದ್ದು. ಬನ್ನಿ, ಹಾಗಿದ್ರೆ ಯಾವ ರೀತಿಯಾದಂತಹ ಭೀಕರ ದೃಶ್ಯ ಅಲ್ಲಿತ್ತು, ಯಾವ ರೀತಿಯಾಗಿ ಇವರು ಸೇಫ್ ಆಗಿ ಬಂದರು ಅಂತ ಹೇಳಿ ಸ್ವತಃ ಅವರನ್ನೇ ಮಾತಾಡ್ಸೋಣ. ಸರ್, ಈಗಾಗಲೇ ಕೂಡ 281 ಮಂದಿ ನೀರು ಕೊಚ್ಚಿ ಹೋಗಿದ್ದಾರೆ. ಮೃತದೇಹಗಳು ಪತ್ತೆಯಾಗಿದೆ. ತಾವು ಕೂಡ ಅಲ್ಲಿದ್ದರಂತೆ. ಯಾವ ರೀತಿಯಾದಂತಹ ಘಟನೆ ಅಲ್ಲಾಯಿತು, ಏನಾಯಿತು ಸರ್? ಆ್ಯಕ್ಚುಲಿ ಆಕ್ಷನ್ ಮಾಮೂಲಿ ಇದ್ದಿದ್ದ ಇದು ಟಿ ಬಿ ಇದೆಲ್ಲ ಸೇಪ ಕತ್ತರಿಸಿ ಬಿದ್ದಾಗ ಎಲ್ಲರನ್ನೂ ಕೊಚ್ಕೊಂಡೋಗಿದ್ದಾರೆ ಸರ್. ಅಂದರೆ ಈಗ ತಾವು ಚೂರಲ್ಮಲದಲ್ಲಲ್ವಾ ತಾವಿದ್ದು? ಏನು ಸರ್, ತಾವಿದ್ದು ಚೂರಲ್ಮಲದಲ್ಲಿ ಎಷ್ಟು ಗಂಟೆಗೆ ಮಳೆ ಸ್ಟಾರ್ಟ್ ಆಯಿತು, ಮತ್ತು ಯಾವಾಗ ಪ್ರವಾಹ ಬಂತು, ಗುಡ್ಡ ಕುಸಿದ ಯಾವಾಗ, ಮತ್ತು ಮರಗಳೆಲ್ಲ ಬಂತು ಅಂತ ಹೇಳಿದರು, ಮನೆ ಕ್ಲೋಸ್ ಮಾಡಿದ್ರ, ಆ ಮನೇಲಿ ಯಾರೆಲ್ಲ ಇದ್ರಿ, ಎಷ್ಟು ಗಂಟೆ ಸಂಭವಿಸ್ತು, ನೀವು ಹೇಗೆ ಸೇಫ್ ಆದ್ರಿ ಅಂತ? ಸೇಫ್ ಆಯ್ತು ಅಂದರೆ 11 ಗಂಟೆಗೆ ಮಳೆ ಶುರುವಾಯಿತು. ಮಳೆ 24 ಗಂಟೆ ಮುರಿತಿತ್ತು. ಆವಾಗ ಸುಮಾರಾಗಿ ಅದು ನಡಿ ಏರಿ ಬತ್ತಾಯಿತು. ಆವಾಗ 8 ಗಂಟೆ ರಾತ್ರಿಲಿ ನಮ್ಮ ಅತ್ಕಮ್ಮನಿಗೆ ಹೇಳಿದಾಗ ಏನೂ ಆಗಲ್ಲ, ಇದು ಸುಮ್ಮನಿರು ಅಂತ ಹೇಳ್ತಾಯಿದ್ರು. ಹಾಗಾದ್ರೂ ಅನುಮಾನ ತಡನಾರ್ದೆ ನಾನು ಹೋಗಿ ಹಸ್ಗಳು ಬಿಚ್ಚಾಕಿದ್ದೀನಿ. ಆಮೇಲೆ ಒಂದು 1/4 ಗಂಟೆ ತಡೆದು ಹಸ್ಗಳು ಬಿಚ್ಚಿ ಬಿಟ್ಬಿಟ್ಟು ಮನೆಗೆ ಬರೋವರೆಗೆ ನಮ್ಮ ಬಳಿ ಒಬ್ಬರು ತೊಪ್ಪ ಗುಂಡಿ ಬಿದ್ದಿದ್ರು, ಅವರು ಕೂಡ ಎಳೆದು ಹೊರಗಡೆ ಬಿಟ್ಟಿದ್ದೀನಿ. ಅದರ ಮನೆ ಬಂದು ನಮ್ಮ ಅಳಿನಿಗೆ ಒಂದು ಸ್ವಲ್ಪ ನೀರು ಎರಚಿ ತೊಳೆದು ಮನೆ ಕಳಿಸೋವರೆಗೆ ಅಷ್ಟರೊಳಗೆ ನದಿ ಜಾಸ್ತಿ ಆಗೋಯ್ತು. ಬತ್ತ ಕಾಡೆ ತುಂಬೋಯ್ತು. ಒಳ ತುಂಬಿ ಮ್ಯಾಗಡ ಮನೆಗೆಲ್ಲ ಹಬ್ಬ ರೀತಿ ಆಗೋಯ್ತು. ತೆರೆ ಹೊಡೆಯ ಅನ್ನೋದ್ಗೆ ಬಡಿತಿತ್ತಿಲ್ಲ, ಅದ್ರಗೋಸ್ಕರ ನಾವು ಹೊರಗಡೆ ಬಾಕಲು ತಗೊಂಡೇ ಹೊರ್ತು ಈ ತೆರೆ ಹೊಡೆತನಾಗಿದ್ರೆ ನಾವು ಹೊರಗಡೆ ಬರ್ಬೋದಾಯಿತು. ಬರೋಕೆ ಏನು ತೆರೆ ತಾನೆ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ಅಷ್ಟರೊಳಗೆ ಸಮರ್ತಿ ಸೇಪ ಕುಸ್ತು ಮನೆಗೆಲ್ಲ ನೀರು ತುಂಬ್ಕೊಂಡು ಅವೆಡ ಆಗೋಯ್ತು. ಅಂದರೆ ನೀವು ಬದುಕುಳಿತೀನಿ ಅಂತ ಅಂದ್ಕೊಂಡಿದ್ದೀರ ಸರ್ ಆ್ಯಕ್ಚುಲಿ? ಯಾಕಂದರೆ ಆ ರೀತಿಯಾದಂತಹ ಮಳೆ ಬರ್ತಾ ಇತ್ತು. ಅದು ಅಲ್ಲದೆ ಅಕ್ಕಪಕ್ಕ ಮನೆ ಸಾಕಷ್ಟು ಮನೆ ಇತ್ತಂತೆ, ಕಣ್ಮುಂದೆ ಕೊಚ್ಕೊಂಡು ಹೋಗ್ತಾ ಇತ್ತಂತೆ, ಕಣ್ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಕೊಚ್ಕೊಂಡು ಹೋಗ್ತಾ ಇದ್ರಂತೆ. ಆಗ ನೋಡಿದಾಗ ಹೇಗೆ ಅನಿಸ್ತು ಸರ್ ನಿಮ್ಗೆ? ಬದುಕುಳಿತಿ ಅಂತ ಅನಿಸ್ತಾ ಇತ್ತಾ ನಿಮಗೆ? ಬದುಕ ಕೆಲಸ ಬದುಕಕ್ಕೆ ಇಲ್ಲಿ ಚಾನ್ಸ್ ಇತ್ತು. ಯಾವತ್ತೇ ನಾವು ಮುಗ್ದೋದು ಅಂತ ನಾವು ಡಿಟೈನ್ ಮಾಡ್ಕೊಂಡಿದ್ವು. ಆದರೂ ಕೂಡ ಒಂದು ಜೀವನ ಅನ್ನೋದೊಂದು ಬದುಕಬೇಕಲ್ಲ ಅನ್ನೋದೊಂದು ಕಾಡ್ನಾರು ಸ್ಯಾರು ಅಂದ್ಬಿಟ್ಟು ನಾವು ಬದುಕೊಳ್ಳೋದು ಬಂದು ಸರ್ ಅಷ್ಟೇ.